ಡಿಯರ್ ಪ್ಯಾರೆಂಟ್ಸ್, ಎಷ್ಟೋ ಸರಿ ನಮ್ಮ ಮಕ್ಕಳನ್ನು ನಾವು ಸರಿಯಾಗಿ ಜಡ್ಜ್ ಮಾಡ್ತೀವಾ ಅನ್ನೋದೇ ಪ್ರಶ್ನೆ. ಮಕ್ಕಳು ಇಂಟೆಲಿಜೆಂಟ್ ಅಲ್ಲ, ಅವನು ಓದ್ತಿಲ್ಲ, ಅವನು ದಡ್ಡ ಇದ್ದಾನೆ, ಈ ಥರ ನಾವು ನೇಮ್ ಮಾಡಿಬಿಡ್ತೇವೆ. ನೀವು ನಿಮ್ಮ ಮಕ್ಕಳನ್ನು ಲೇಬಲ್ ಮಾಡಲಿಕ್ಕಿಂತ ಮುಂಚೆ ಈ 5 ಥಿಂಗ್ಸ್ನ ನೀವು ಕನ್ಸಿಡರ್ ಮಾಡಲೇಬೇಕು ಪೋಷಕರಾಗಿ. ಆ 5 ಥಿಂಗ್ಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಹಿಯರ್ ಕಮ್ಸ್ ದ ಫಸ್ಟ್ ಪಾಯಿಂಟ್, ನ್ಯೂಟ್ರಿಷಿಯಸ್ ಫುಡ್. ಜೈಸಾ ಅನ್ ವೈಸಾ ಮನ್ ಅಂದರೆ ಮೈಂಡ್ ಲೆವೆಲ್ ಮತ್ತು ಬಾಡಿ ಲೆವೆಲ್ ಎನರ್ಜಿ ಅಂತ ನಾವೇನು ಕರಿತೀವೋ ಇದು ಆಪ್ಟಿಮಮ್ ಮೇಂಟೈನ್ ಆಗಬೇಕಂದ್ರೆ ಫಸ್ಟ್ ಪಾಯಿಂಟು ಕೀ ರೋಲ್ ಪ್ಲೇ ಮಾಡೋದು ದ ಗಟ್ ಹೆಲ್ತ್ ಆರ್ ದ ನ್ಯೂಟ್ರಿಷಿಯಸ್ ಫುಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ಅಗತ್ಯವಾದ ಪೋಷಕಾಂಶಗಳು ಇರುವಂತಹ ಆಹಾರ ಕೊಡ್ತಾ ಇದ್ದಾವೆ, ಅದನ್ನು ಫಸ್ಟ್ ಪೇರೆಂಟ್ಸ್ ಚೆಕ್ ಮಾಡಬೇಕಾಗತ್ತೆ. ಅಂದರೆ ವೆರಿ ಈಸಿ ಬ್ರೇಕ್ಫಾಸ್ಟ್ ಅಂತ ನಾವೇನು ಕರಿತೀವೋ ಅದು ಮ್ಯಾಗಿ ಆಗಿರ್ಬೋದು ಅಥವಾ ಒಂದಷ್ಟು ರೈಸ್ ಬಾತ್ಸ್ ಆಗಿರ್ಬೋದು, ಉಪ್ಮಾ ಆಗಿರ್ಬೋದು, ನಾವು ಬೆಳಗಿನ ಆ ಒಂದು ಬ್ಯುಸಿ ಶೆಡ್ಯೂಲ್ಸಲ್ಲಿ ನಾವು ಪ್ರಿಪೇರ್ ಮಾಡಿ ಕಳಿಸ್ಬಿಡ್ತೇವೆ ಮಕ್ಕಳನ್ನು, ಸ್ಕೂಲ್ಗೆ ಹೋದರೆ ಸಾಕು ಅಂತ. ಮಕ್ಕಳ ಬ್ರೇಕ್ಫಾಸ್ಟ್ಗೂ ಅದನ್ನೇ ಕೊಟ್ಟಿರ್ತೇವೆ, ಮಧ್ಯಾಹ್ನ ಲಂಚ್ಗೂ ಅದನ್ನೇ ಕೊಟ್ಟಿರ್ತೇವೆ. ಎಷ್ಟು ಸರಿ ಇದು ಬೇಕಾಗಿರುವಷ್ಟು ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ನ ಪೂರೈಸೋದಿಲ್ಲ. ಆ ಸಮಯದಲ್ಲಿ ಏನಾಗುತ್ತೆ, ಬಾಡಿ ಎನರ್ಜಿ ಡಲ್ ಆಗುತ್ತೆ, ಲೇಝಿ ಆಗ್ತಾರೆ, ಅಂದರೆ ಸ್ವಲ್ಪ ಸ್ಲೀಪಿ, ಡ್ರೌಸಿ, ಸಮಥಿಂಗ್ ಲೈಕ್ ಲೆಥಾರ್ಜಿಕ್ ಈ ಮೋಡ್ಗೆ ಹೋಗ್ತಾರೆ. ಈ ಥರ ಆದರೆ ಏನಾಗುತ್ತೆ, ಪ್ರಾಪರಾಗಿ ಕಾನ್ಸಂಟ್ರೇಷನ್ ಕೊಡಲಿಕ್ಕಾಗೋದಿಲ್ಲ. ಟೀಚರ್ ಏನೋ ಹೇಳ್ತಿರ್ತಾರೆ, ಮಕ್ಕಳು ನಿದ್ರೆ ಮಾಡ್ತಿರ್ತಾರೆ. ಇದು ಯಾತಕ್ಕಾಗತ್ತೆ ಅಂತ ಹೇಳಿದ್ರೆ ಅಗತ್ಯವಾದ ನ್ಯೂಟ್ರಿಷಿಯಸ್ ಫುಡ್ ಕೊಡಲಿಲ್ಲ ಅಂದಾಗ ದೇಹದ ಚೈತನ್ಯ ಕಡಿಮೆ ಆಗಿರುತ್ತೆ, ಸೊ ಲೆಥಾರ್ಜಿಕ್ ಮೋಡ್ಗೆ ಹೋಗ್ತಾರೆ. ಕಮಿಂಗ್ ಟು ಸೆಕೆಂಡ್ ಪಾಯಿಂಟ್, ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಫಿಸಿಕಲ್ ಇಶ್ಯೂಸ್. ಅವ್ರ ಹೈಟ್ ಕರೆಕ್ಟಾಗಿರ್ಬೋದು, ಅವರ ವೆಯ್ಟ್ ಕರೆಕ್ಟಾಗಿರ್ಬೋದು. ಇದರ ಜೊತೆಲಿ ಇನ್ನೊಂದಷ್ಟು ಆಸ್ಪೆಕ್ಟ್ಸ್ ಇದೆ. ಸ್ಕೂಲ್ ಗೋಯಿಂಗ್ ಕಿಡ್ಸ್ಗೆ ಎಸ್ಪೆಷಲಿ ಸ್ಕೂಲ್ಗೆ ಹೋಗ್ತಿದ್ದಾರೆ ಮಕ್ಕಳು, ಕಾರಣಾಂತರಗಳಿಂದ ಅವರು ಫೋಕಸ್ ಮಾಡಲಿಕ್ಕಾಗೋದಿಲ್ಲ. ಅದು ದೃಷ್ಟಿಯ ಸಮಸ್ಯೆಗಳಿರ್ಬೋದು, ಎಷ್ಟೋ ಸರಿ ಕಣ್ಣಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಅವರ ಐಸೈಟ್ ಲೆವೆಲ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಬೋರ್ಡಲ್ಲಿ ಏನು ಬರೀತಾ ಇದ್ದಾರೋ ಟೀಚರ್ ಇದು ಆಪ್ಟಿಮಮ್ ಕಾಣುತ್ತೆ ಮತ್ತು ಫೋಕಸ್ ಮಾಡಲಿಕ್ಕಾಗತ್ತೆ. ಕೆಲವೊಂದು ಸಮಯ ಏನಾಗಿರುತ್ತೆ, ಮೈಗ್ರೇನ್ ಅಂತ ಹೇಳ್ತೇವೆ, ಇದು ಕ್ರಾನಿಕ್ ಆಗಿರಬಹುದು. ಸೊ ಈ ಸಿವಿಯರ್ ಮೈಗ್ರೇನ್ ಏನು ಮಾಡುತ್ತೆ, ನಿಮ್ಮ ಮಕ್ಕಳ ಕಾನ್ಸಂಟ್ರೇಷನ್ನ ಕೆಡಿಸುತ್ತೆ. ಸೊ ಪ್ರಾಪರಾಗಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ, ಪ್ರಾಪರಾಗಿ ಸ್ಕೂಲಲ್ಲಿ ಕೂರಲಿಕ್ಕೆ, ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇದು ಬಿಡೋದಿಲ್ಲ. ಈ ಲೆವೆಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಅಥವಾ ಬೇರೆ ದೇಹದ ಯಾವುದೇ ಭಾಗದಲ್ಲಿ ಏನೋ ಪೇಯ್ನ್ಸ್ ಇದೆಯಾ, ಡಿಸ್ಕಂಫರ್ಟ್ಸ್ ಇದೆಯಾ, ಇದನ್ನು ನಿಮ್ಮ ಮಕ್ಕಳ ಹತ್ರ ಕೇಳಿ. ಏನೋ ಹೇಳ್ತಾರೆ ಹೊಟ್ಟೆ ನೋವ್ತಾ ಇದೆ ಮಾ ಅಂತ, ಅದು ಬಂದಾಗ ಎಲ್ಲ ಕಾಮನ್ ಇದು, ನೀನು ಹೋಗು, ನೀನು ಓದ್ಕೊಳ್ಳೋದಕ್ಕೆ ನಾಟಕ ಮಾಡ್ತಾ ಹೀಗೆ ಹೇಳ್ತಾ ಇದೆಯಾ ಅಂತ ನಾವು ಎಷ್ಟೋ ಸರಿ ಬೈದು ಬೆದರಿಸಿ ಕಳಿಸ್ಬಿಡ್ತೇವೆ. ಆದರೆ ಸಿವಿಯರ್ ಡಿಸಾರ್ಡರ್ಸು ಮಕ್ಕಳನ್ನ ಫೋಕಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಮಕ್ಕಳನ್ನು ನೀವು ಡಾಕ್ಟರ್ಸ್ ಬಳಿನೋ ಅಥವಾ ಸೂಕ್ತ ಥೆರಪಿಸ್ಟ್ಸ್ ಬಳಿನೋ ಕರ್ಕೊಂಡು ಹೋಗಿ ನೀವು ಅಡ್ರೆಸ್ ಮಾಡಲೇಬೇಕಾಗುತ್ತೆ. ಕಮಿಂಗ್ ಟು ಥರ್ಡ್ ಪಾಯಿಂಟ್, ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಎಷ್ಟೋ ಜನ ನಾವು ಇದರಲ್ಲಿ ಎಡುತ್ತೇವೆ. ಇದೇನು ಅಂತ ಹೇಳಿದ್ರೆ ಮೈಂಡ್ ರಿಲೇಟೆಡ್ ಇಶ್ಯೂಸ್. ಅರೆ ಬಾಡಿಯಲ್ಲಿ ಆರಾಮಾಗಿದ್ದಾನೆ, ಮತ್ತೇನು ಅವನಿಗೆ ದಾಡಿ ಓದ್ಕೊಳ್ಳಿಕ್ಕೆ, ಈ ಥರ ನಾವು ಕೇಳಬಹುದು. ಮೈಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಾಡಿ ಇಸ್ ಜಸ್ಟ್ ದ ಪಪೆಟ್ ಆಫ್ ಮೈಂಡ್. ಮನಸ್ಸಿನ ಆಸಕ್ತಿ ಭಾಳ ಮುಖ್ಯ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಮನಸ್ಸಿನ ಆರೋಗ್ಯ ಹೇಗೆ ಕಂಡುಹಿಡಿಯೋದು? ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ವಾಪಸ್ ಬರ್ತಾ ಇದ್ದಾರೆ, ಚಟುವಟಿಕೆಗಳಲ್ಲಿ ಆರಾಮಾಗಿದ್ದಾರಾ, ಅಂದರೆ ಚಟುವಟಿಕೆಗಳಿಂದ ಕೂಡಿದಾರಾ, ಖುಷಿಯಾಗಿದ್ದಾರಾ, ಲವಲವಿಕೆಯಿಂದ ಇದ್ದಾರಾ, ಸ್ಕೂಲ್ಗೆ ಹೋಗ್ಲಿಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರಾ, ಇದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಎಷ್ಟೋ ಸರಿ ಏನಾಗುತ್ತೆ, ಸ್ಕೂಲಲ್ಲಿ ತುಂಬ ಸ್ಟ್ರಿಕ್ಟ್ ಎನ್ವೈರ್ಮೆಂಟ್ ಇರುತ್ತೆ. ಆ ಎನ್ವೈರ್ಮೆಂಟ್ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಅವರ ಪಿಯರ್ಸ್ ಅಂದರೆ ಅವರ ಫ್ರೆಂಡ್ಸ್ ಇದ್ದಾರಲ್ಲ, ಅವರಿಂದ ಬುಲ್ಲಿಂಗ್ ಒಳಗಾಗ್ತಾ ಇರ್ಬೋದು, ಗಾಸಿಪ್ಸ್ಗೆ ಒಳಗಾಗ್ತಾ ಇರ್ಬೋದು, ಬಾಡಿ ಶೇಮಿಂಗ್ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ವಿಚಾರಗಳಿಗೆ ತುಂಬ ಮನಸ್ಸಿಗೆ ಡೀಪ್ ರೂಟೆಡ್ ಆಗಿ ತಂದುಕೊಳ್ಳುವಂಥ ವಿಚಾರಗಳು ಸಾಕಷ್ಟು ಇರ್ತವೆ. ಇದನ್ನು ನಾವು ಅಡ್ರೆಸ್ ಮಾಡೋದೇ ಇಲ್ಲ. ಮಕ್ಕಳು ಈ ಥರದ ವಿಚಾರಗಳನ್ನು ಪೇರೆಂಟ್ಸ್ ಹತ್ರ ಹೇಳೋದೇ ಇಲ್ಲ, ಫ್ರೆಂಡ್ಸ್ ಹತ್ರ ಕೂಡ ಕೆಲವೊಮ್ಮೆ ಶೇರ್ ಮಾಡ್ಕೊಳ್ಳೋದಿಲ್ಲ. ಅದುಮಿಟ್ಟಂತಹ ಭಾವನೆಗಳು ಮಕ್ಕಳನ್ನು ಫೋಕಸ್ ಮಾಡಲಿಕ್ಕೆ, ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಅವರ ಸ್ಟಡೀಸಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇರ್ಬೋದು. ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಪಾಯಿಂಟ್. ನೆಕ್ಸ್ಟ್ ಒನ್ ಸೀಮ್ಸ್ ಫನ್ನಿ ಆ್ಯಂಡ್ ಮೋಸ್ಟ್ ಕಾಮನ್ ಇನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಇದೇನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಅವರ್ಷನ್ಸ್ ಅಂತ ನಾವು ಕರಿತೇವೆ. ಏನಿದು ಸಬ್ಜೆಕ್ಟ್ ಅವರ್ಷನ್ಸ್ ಅಂದರೆ ಕೆಲವು ಸಬ್ಜೆಕ್ಟ್ಸಲ್ಲಿ ಮಕ್ಕಳು ತುಂಬ ಸಖತ್ತಾಗಿ ಸ್ಕೋರ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವು ಸಬ್ಜೆಕ್ಟ್ಸಲ್ಲಿ ಬಂದಾಗ ವೀಕ್ ಆಗ್ತಾ ಇದ್ದಾರೆ, ಅಥವಾ ಪರ್ಫಾರ್ಮೆನ್ಸ್ ಕುಂಠಿತ ಆಗಿದೆ, ಕಡಿಮೆ ಆಗಿದೆ, ಡೌನ್ ಆಗಿದೆ. ಇದು ಯಾಕಾಗುತ್ತೆ ಗೊತ್ತಾ? ಟೀಚರ್ ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಸಬ್ಜೆಕ್ಟ್ ಕೂಡ ನನಗೆ ಇಷ್ಟ ಆಗೋದಿಲ್ಲ. ಈ ಒಂದು ಪಾಲಿಸಿ ಇಲ್ಲಿ ಹೋಲ್ಡ್ ಆಗುತ್ತೆ. ಅಂದರೆ ಟೀಚರ್ ಸರಿಯಾಗಿ ಪಾಠ ಮಾಡದಿದ್ದಾಗ, ಸರಿಯಾಗಿ ರೀಚ್ ಆಗದಿದ್ದಾಗ, ಆ ಒಂದು ಟೀಚಿಂಗ್ ಮೆಥಡಾಲಜಿಯಲ್ಲಿ ಕನ್ವೆ ಮಾಡದಿದ್ದಾಗ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಹೋಗುತ್ತೆ. ಹಾಗಾಗಿ ಎಷ್ಟೋ ಸರಿ ಸಬ್ಜೆಕ್ಟ್ ಅವರ್ಷನ್ಸ್ ಉಂಟು. ಆ್ಯಂಡ್ ತುಂಬ ವಿಚಿತ್ರ ಏನು ಅಂತ ಹೇಳಿದ್ರೆ ಕೆಲವು ಸಬ್ಜೆಕ್ಟ್ಸಲ್ಲಿ ಸ್ಕೋರ್ ಮಾಡ್ತಿದ್ದಾರೆ ಮಕ್ಕಳು, ಇನ್ನು ಕೆಲವು ಸಬ್ಜೆಕ್ಟ್ಸಲ್ಲಿ ಬಿಡ್ತಿದ್ದಾರೆ ಅಷ್ಟೇ. ಈ ಕೆಲವು ಸಬ್ಜೆಕ್ಟ್ಸಲ್ಲಿ ಸ್ಕೋರ್ ಮಾಡ್ತಿದ್ದಾರೆ ಅಂದರೆ ಓದೋದಕ್ಕೆ ಆಸಕ್ತಿ ತೋರಿಸ್ತಿದ್ದಾರೆ ಅಂತಲೇ ಅರ್ಥ. ಅಂದರೆ ಪರ್ಫಾರ್ಮೆನ್ಸ್ ಹಾಗೆ ಬರೋದಿಲ್ವಲ್ಲ, ಎಕ್ಸಾಮಿನೇಷನಲ್ಲಿ 100ಗೆ 100 ಸುಮ್ಮನೆ ಹಾಗೆ ಕೂತ್ರೆ ಬರೋದಿಲ್ವಲ್ಲ, ಚೆನ್ನಾಗಿ ಬರೀತಾ ಇದ್ದಾರೆ, ಆ ಸಬ್ಜೆಕ್ಟ್ನ ಮತ್ತೆ ಓದ್ತಿದ್ದಾರೆ, ರಿಕಾಲ್ ಮಾಡ್ತಿದ್ದಾರೆ. ಸೊ ಈ ಥರದ ವಿಚಾರಗಳನ್ನ ನೀವು ಗಮನಿಸಲೇಬೇಕಾಗತ್ತೆ. ಸೊ ಅಡ್ರೆಸ್ ಸಬ್ಜೆಕ್ಟ್ ಅವರ್ಷನ್ಸ್.
ಪೇರೆಂಟ್ಸ್ ಆದವರು ಸ್ಕೂಲ್ಗೆ ಹೋಗ್ತಾ ಇರಬೇಕಾಗುತ್ತೆ, ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ. ಅಟ್ಲೀಸ್ಟ್ ಪೇರೆಂಟ್ಸ್ ಟೀಚರ್ ಮೀಟಿಂಗಲ್ಲಿ ನೀವು ಹೋಗಿ ಕೂತ್ಕೊಂಡಾಗ ಯಾವ ಕಾರಣಕ್ಕಾಗಿ ಈ ಸಬ್ಜೆಕ್ಟ್ಸಲ್ಲಿ ಕಡಿಮೆ ಬರ್ತಾ ಇದೆ, ಡಲ್ ಅಂತ ಹೇಳಿ ಅವರು ಸುಮ್ಮನೆ ವಾಪಸ್ ಕಳಿಸ್ತಾರೆ. ಅದಲ್ಲ, ಏನು ಪರ್ಟಿಕ್ಯುಲರ್ಲಿ ಸಮಸ್ಯೆ ಅವ್ರನ್ನೊಂದು ಸರಿ ಕೇಳ್ತಿದ್ದಾರೆ, ಮಕ್ಕಳನ್ನೊಂದು ಸರಿ ಕೂರಿಸ್ಕೊಂಡು ಕೇಳಿ. ನೀವು ಈ ಸಬ್ಜೆಕ್ಟಲ್ಲಿ ಡಲ್ ಆಗಲಿಕ್ಕೆ ಕಾರಣ ಏನು, ನಿನಗೇನಾದ್ರು ಸಪೋರ್ಟ್ ಬೇಕಾಗತ್ತಾ, ಟೀಚರ್ ಹೇಳ್ತಾ ಇರೋಂಥ ಮೆಥಡಾಲಜಿ ಅರ್ಥ ಆಗ್ತಾ ಇಲ್ವಾ, ಈ ಒಂದು ಪಾಯಿಂಟ್ಸ್ನ ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ 5th ಪಾಯಿಂಟ್, ದಿಸ್ ಇಸ್ ನಾನ್ ಅಕಾಡೆಮಿಕ್ ಅಂತ ನಾವು ಗುರುತಿಸ್ತೇವೆ. ಮಕ್ಕಳು ಆ ಸ್ಕೂಲಲ್ಲಿ ಹೇಳ್ಕೊಡ್ತಾರಂಥ 5 ಅಥವಾ 6 ಸಬ್ಜೆಕ್ಟ್ಸಿಗೆ ಹೊರತುಪಡಿಸಿ ಬೇರೆಯೇ ಅಭಿರುಚಿಗಳನ್ನು ಇಟ್ಕೊಂಡಿರ್ತಾರೆ, ಆಸಕ್ತಿಗಳನ್ನು ಇಟ್ಕೊಂಡಿರ್ತಾರೆ, ಇಂಟ್ರೆಸ್ಟ್ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಅದು ಕೀಬೋರ್ಡ್ ಪ್ಲೇ ಮಾಡೋದಾಗಿರ್ಬೋದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನುಡಿಸೋವಂಥದ್ದಾಗಿರ್ಬೋದು, ಸಿಂಗಿಂಗ್, ಡಾನ್ಸಿಂಗ್, ಪೇಂಟಿಂಗ್, ಆರ್ಟಿಸ್ಟಿಕ್ ನೇಚರ್ ಇರುವಂಥದ್ದು ಇರ್ಬೋದು, ಅಥವಾ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇರ್ಬೋದು. ಹೆಚ್ಚಾಗಿ ಅವರ ಈ ಅತ್ಯಾಸಕ್ತಿ ಇರುವಂತಹ ಈ ವಿಚಾರಗಳು ಡಾಮಿನೇಟ್ ಆಗಿ ಓದಿನ ಮೇಲೆ ತುಂಬ ಪ್ರಭಾವ ಬೀಳ್ತಾ ಇರ್ತವೆ. ಅಂದರೆ ಇದನ್ನು ಪ್ರಾಪರಾಗಿ ಅಡ್ರೆಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಓದಿನ ಮೇಲೆ ಪರ್ಫಾರ್ಮೆನ್ಸ್ ಡೌನ್ ತೋರಿಸ್ತಾರೆ ಅವರು. ಪೋಷಕರಾದವರು ಏನು ಮಾಡಬೇಕಾಗುತ್ತೆ, ಇಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಕೇಳಿ, ನಿನ್ನ ಆಸಕ್ತಿ ಏನಿದೆ, ನಿನ್ನ ಅಭಿರುಚಿ ಏನಿದೆ, ನಿನಗೆ ಏನಾಗಲಿಕ್ಕಿದೆ, ಯಾವುದು ನಿನಗೆ ತುಂಬ ಇಂಟ್ರೆಸ್ಟ್ ಕೊಡುತ್ತೆ, ವಿತೌಟ್ ಮಾರ್ಕ್ಸ್ ಅನ್ನೋದೇನಾದರೂ ಒಂದು ಇತ್ತು ಅಂತ ಹೇಳಿದ್ರೆ ಯಾವುದನ್ನು ಮಾಡಲಿಕ್ಕೆ ತುಂಬ ಆಸೆ ಪಡ್ತೀಯಾ, ಈ ವಿಚಾರಗಳನ್ನು ನೀವು ಮಕ್ಕಳ ಹತ್ರ ಕೂತ್ಕೊಂಡು ಕೇಳಿದಾಗ ಅವ್ರು ನಿಮ್ಮ ಹತ್ರ ಹೇಳ್ತಾರೆ, ಶೇರ್ ಮಾಡ್ತಾರೆ. ಪಾಪ ಐ ವಾಂಟ್ ಟು ಬಿಕಮ್ ಎ ಡಾನ್ಸರ್, ನಾನೊಬ್ಬ ಆರ್ಟಿಸ್ಟ್ ಆಗಬೇಕು ಅಂತಿದ್ದೀನಿ, ನಾನು ಮೂವಿ ಮೇಕರ್ ಆಗಬೇಕು ಅಂತಿದ್ದೀನಿ, ನಾನೊಬ್ಬ ಸ್ಕೆಚ್ ಆರ್ಟಿಸ್ಟ್ ಅಥವಾ ಪೇಂಟರ್ ಆಗಬೇಕು ಅಂತಿದ್ದೀನಿ, ನಾನೊಬ್ಬ ರೈಟರ್ ಆಗಬೇಕು ಅಂತಿದ್ದೀನಿ, ಸಾಕಷ್ಟು ನಾವೆಲ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀನಿ. ಈ ಥರದ್ದು ಆಸಕ್ತಿಗಳು ಮಕ್ಕಳು ಪೇರೆಂಟ್ಸ್ ಹತ್ರ ಹಂಚ್ಕೊಂಡಾಗ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಯು ಟು ಗೈಡ್ ದಮ್ ಇನ್ ಅ ಪ್ರಾಪರ್ ವೇ. ಈ ಸಮಯದಲ್ಲಿ ನೀವು ಕೂರಿಸಿ ಹೇಳ್ಬೋದಾಗುತ್ತೆ, ಹೌದು ಮಗನೇ, ಎಜುಕೇಷನ್ ಆಲ್ಸೋ ಪ್ಲೇಸ್ ಇಂಪಾರ್ಟೆಂಟ್ ರೋಲ್, ನೀನು ಈ ಆಸಕ್ತಿಗಳಿಗೂ ನಿನಗೆ ಸಮಯ ಕೊಡ್ತವೆ, ನೀನು ಸಮಯ ಕೊಡು, ನಿನಗೆ ಪ್ರೋತ್ಸಾಹ ಮಾಡ್ತವೆ, ನಿನಗೆ ಬೇಕಾದಂತಹ ಆ ಒಂದು ಸೌಲಭ್ಯಗಳನ್ನು ನಾವು ಒದಗಿಸ್ತೇವೆ. ಈ ಥರ ನೀವು ಅಶ್ಯೂರೆನ್ಸ್ ಕೊಟ್ಟಾಗ ಓದಿಗೂ ಆಸಕ್ತಿ ಸಮಯ ಕೊಡ್ತಾನೆ, ಇದಕ್ಕೂ ಆಸಕ್ತಿ ಸಮಯ ಕೊಡ್ತಾನೆ. ಸೊ ಅವನ ನ್ಯಾಚುರಲ್ ಎಬಿಲಿಟೀಸ್ನ ನೀವು ನರ್ಚರ್ ಮಾಡಿದ ಹಾಗೆ ಇದಾಗುತ್ತೆ. At the end, I conclude saying parents should become first counselor for their children. ಅಂದರೆ ಮಕ್ಕಳಿಗೆ ನೀವು ಫಸ್ಟ್ ಕೌನ್ಸಿಲ್ ಮಾಡಬೇಕಾಗತ್ತೆ. ನೀವಲ್ಲದೆ ಬೇರೆ ಯಾರೂ ಅರ್ಥಕೊಳ್ಳೋದಕ್ಕಾಗಲ್ಲ. ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಗೊತ್ತಿದ್ದಷ್ಟು ಬೇರೆಯವರಿಗೆ ಖಂಡಿತ ಗೊತ್ತಿರೋದಿಲ್ಲ. 24 ಗಂಟೆನೂ ಅದೇ ಕೆಲಸದಲ್ಲೇ ಇರ್ತೀರ, ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಿರ್ತೀರ, ಮಕ್ಕಳು ಇದಕ್ಕಾಗಿ ನೀವು ಪರಿತಪಿಸ್ತಾ ಇರ್ತೀರ. ಸೊ ಹಾಗಾಗಿ ಈ 5 ಪಾಯಿಂಟ್ಸ್ ವಿಲ್ ಹೆಲ್ಪ್ ಯು ಇನ್ ಅ ಗ್ರೇಟರ್ ವೇ ಟು ಐಡೆಂಟಿಫೈ ನನ್ನ ಮಗ ಯಾಕೆ ಓದ್ತಿಲ್ಲ, ಯಾಕೆ ಆಸಕ್ತಿ ತೋರಿಸ್ತಿಲ್ಲ, ಅಥವಾ ಅವನ ನ್ಯಾಚುರಲ್ ಎಬಿಲಿಟೀಸ್ ಎಲ್ಲಿದೆ. ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಎಲ್ಲ ಪೋಷಕರಿಗೂ ಇದನ್ನು ಫಾರ್ವರ್ಡ್ ಮಾಡಿ. ನನ್ನ ಮಗ ಓದ್ತಾ ಇಲ್ಲ, ದಡ್ಡ ಅಂತ ಜಡ್ಜ್ ಮಾಡಿ ಲೇಬಲ್ ಮಾಡಲಿಕ್ಕಿಂತ ಮುಂಚೆ ಈ 5 ಥಿಂಗ್ಸ್ನ ತಿಳ್ಕೊಳ್ಳಿಕ್ಕೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.